ಶ್ರೀ ವೈಭವ ಲಕ್ಷ್ಮಿಯ ಮಹಿಮೆ. ಶ್ರೀ ವೈಭವ ಲಕ್ಷ್ಮಿಯು ಸಂಪ್ರದಾಯಗಳು. ಈಕೆಯನ್ನು ಒಲಿಸಿಕೊಳ್ಳಲು ವಿಶೇಷ ಪೂಜೆ ಅವಶ್ಯಕತೆ ಇಲ್ಲ. ನೀವು ಸ್ತ್ರೀಯಾಗಿರಲಿ ಪುರುಷರಾಗಿರಲಿ, ನೀವು ಧರಿಸುವ ಯಾವುದಾದರೂ ಆಭರಣವನ್ನು ಒಂದು ಬಟ್ಟಲಲ್ಲಿ ಇಟ್ಟು ಪ್ರತಿ ಶುಕ್ರವಾರ ಸಂಜೆ ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರೆ ವೈಭವ ಲಕ್ಷ್ಮಿಯು ನಿಮಗೆ ಒಲಿದು ನಿಮ್ಮ ಮನಸ್ಸಿನ ಆಸೆಗಳನ್ನು ಈಡೇರಿಸುತ್ತಾಳೆ. ಚತುರ್ಬಾಹುಗಳಿಂದ ಆಕೆಯು ನಮ್ಮನ್ನೆಲ್ಲ ಅನುಗ್ರಹಿಸುತ್ತಾಳೆ. ವಿಭವ ಎಂದರೆ ಸಂಪತ್ತು, ಅದನ್ನು ಕೊಡುವ ಲಕ್ಷ್ಮಿಯೇ ವೈಭವ ಲಕ್ಷ್ಮಿ. ಶ್ರೀ ವೈಭವ ಲಕ್ಷ್ಮಿ ಪೂಜೆಯಿಂದ ಅನೇಕರು ಆರ್ಥಿಕ, ದೈಹಿಕ ಹಾಗೂ ಮಾನಸಿಕ ನೆಮ್ಮದಿಯನ್ನು ಪಡೆದಿದ್ದಾರೆ. ಈ ಮಹಾತಾಯಿಯ ಮಹಿಮಾ ವಿಶೇಷಗಳನ್ನು ಹೇಳುವುದು ಅಷ್ಟು ಸುಲಭ ಸಾಧ್ಯವಿಲ್ಲ. ಆದರೂ ಸಹ ಭಕ್ತರ ಉಪಕಾರಕ್ಕಾಗಿ ಇಲ್ಲಿ ನಾವು ಕೆಲವೊಂದು ಘಟನೆಗಳನ್ನು ಮಾತ್ರ ನಿಮ್ಮ ಮುಂದಿಡುತ್ತೇವೆ. ಪುಣೆಯಲ್ಲಿ ಪವಾಡ. ಪುಣೆಯಲ್ಲಿ ಪವಾಡ. ಪುಣೆ ನಗರದ ಸತ್ವಾಡದ ಶೈಲತಾಯಿ ಎಂಬುವವರಿಗೆ ವೈಭವ ಲಕ್ಷ್ಮಿ ಪೂಜೆಯಿಂದ ವಿಚಿತ್ರ ಅನುಭವಗಳಾಗಿದ್ದಾವೆ. ಬ್ಯಾಂಕ್ ಉದ್ಯೋಗಿಯಾದ ಆಕೆಯ ಪತಿಯ ಕಚೇರಿಗೆ ಹೊರಡುವ ಅವಸರದಲ್ಲಿ ಪೂಜೆಗೆಂದು ಇದ್ದ ಚಿನ್ನದ ಉಂಗುರವನ್ನು ಗಮನಿಸದೆ ಹೂವಿನ ಜೊತೆ ಹೊರಹಾಕಿದರು. ಆತ ಕಚೇರಿ ತಲುಪಿದೊಡನೆ ಅವರಿಗೆ ಉಂಗುರದ ನೆನಪಾಗಿ ಗಾಬರಿಯಾಯಿತು. ಪತ್ನಿಗೆ ದೂರವಾಣಿ ಮೂಲಕ ವಿಷಯವನ್ನು ತಿಳಿಸಲು ಆಕೆ ಮನೆಯೆಲ್ಲ ಹುಡುಕಾಡಿದಳು, ಆದರೆ ಎಲ್ಲಿಯೂ ಉಂಗುರ ದೊರೆಯಲಿಲ್ಲ. ಅಕಸ್ಮಾತಾಗಿ ಮನೆಯ ಪಕ್ಕದ ಚರಂಡಿಯಲ್ಲಿ ಪೂಜೆಯ ನಂತರ ತೆಗೆದು ಹಾಕಿದ ಎಲೆ, ಹೂವು, ನಾರುಗಳ ಜೊತೆ ಉಂಗುರ ಚರಂಡಿಯಲ್ಲಿ ಕಂಡಿತು. ಇದು ತುಂಬ ಅಚಾನಕ್ಕಾಗಿ ಯಾರ ಗಮನಕ್ಕೂ ಬಂದಿರಲಿಲ್ಲ. ಮುಂಬೈ ನಗರದ ಇನ್ನೊಬ್ಬರಿಗೆ ಇನ್ನೊಂದು ಬಗೆಯ ಅನುಭವವಾಯಿತು. ಕಳೆದ ಹಣ ಮರಳಿ ದೊರೆಯಿತು. ಅರವಿಂದ್ ಕುಲಕರ್ಣಿ ಎಂಬ 30 ವರ್ಷ ವಯಸ್ಸಿನ ತಾನಾತ ಒಬ್ಬ ಭಕ್ತರು ತಮ್ಮ ಇನ್ಸೂರೆನ್ಸ್ ಪಾಲಿಸಿಯ ಹಣ 200 ರುಗಳನ್ನು ಅಂದೇ ಕೊನೆಯ ದಿನವಾದ್ದರಿಂದ ಸಂದಾಯ ಮಾಡಲು ತುಂಬಿದ ರೈಲಿಗೆ ಹತ್ತಿದ್ದರು. ಜನರು ನುಗ್ಗಿನಲ್ಲಿ ಅವರ ಹಣದ ಪಾಕೀಟು ರೈಲು ಚಲಿಸಿದ ಮೇಲೆ ಪ್ಲಾಟ್ಫಾರ್ಮ್ನ ಮೇಲೆ ಬಿದ್ದಿತು. ಅಷ್ಟರಲ್ಲಿಯೇ ಅಲ್ಲಿದ್ದ ಕಿಸುಗಳ್ಳನೊಬ್ಬನ ಗಾಡಿಯಿಂದ ನೆಗೆದು ಆ ಪರ್ಸನ್ನು ತೆಗೆದುಕೊಂಡನು. ಕುಲಕರ್ಣಿ ಅವರು ಕೆಳಗೆ ಬಿದ್ದ ಪರ್ಸನ್ನು ತೆಗೆದುಕೊಳ್ಳುವಂತೆ ಅಲ್ಲಿದ್ದ ತಮ್ಮ ಗೆಳತಿಯೊಬ್ಬರಿಗೆ ಕೂಗಿ ಹೇಳಿದರು. ಗಾಡಿಯು ವೇಗವಾಗಿ ಚಲಿಸಿತು. ಹಣ ಕಳೆದುಕೊಂಡು ಅವರು ಮನೆಗೆ ವಾಪಸ್ಸಾದರು. ಶ್ರೀಮತಿಯ ಕುಲಕರ್ಣಿಯವರು ವೈಭವ ಲಕ್ಷ್ಮಿ ಕೃಪೆಯಿಂದ ನಮಗೆ ಹಣ ದೊರೆತಿದೆ ಎಂಬ ನಂಬಿಕೆಯಿಂದ ಧೈರ್ಯ ನೀಡಿದರು. ಆಗ ಆಶ್ಚರ್ಯಕರ ಘಟನೆಯೊಂದು ನಡೆಯಿತು. ಅವರ ಮಿತ್ರರು ರಾತ್ರಿ 9:30 ವೇಳೆಯಲ್ಲಿ ತಾವು ಕಿಸಿಗಳಿಂದ ತೆಗೆದುಕೊಂಡಿದ್ದ ಪರ್ಸನ್ನು ಅವರಿಗೆ ಕೊಟ್ಟಾಗ ದಂಪತಿಗಳು ಸಂತೋಷಪಟ್ಟರು. ಶಿಕ್ಷೆ ಬದಲು ಬಡ್ತಿ. ಖಾಸಗಿ ಹತ್ತಿ ಕಂಪನಿಯ ನೌಕರಿಯೊಬ್ಬರಿಗೆ ದಾವಣಗೆರೆಯಿಂದ ಅಹಮದಾಬಾದಿಗೆ ವರ್ಗವಾಯಿತು. ಅಲ್ಲಿ ಅವರು ಮೇಲ್ವಿಚಾರಕನಾಗಿದ್ದ ಮೂರ್ಖ ಅಧಿಕಾರಿಯೊಬ್ಬನ ಅವರಿಗೆ ಅನಗತ್ಯವಾಗಿ ಉಪದ್ರವ ಕೊಡಲು ಪ್ರಾರಂಭಿಸನು. ಅವರ ಪತ್ನಿಯು ಶ್ರೀ ವೈಭವ ಲಕ್ಷ್ಮಿಯ ಭಕ್ತಿಯಾಗಿದ್ದರು. ಪ್ರತಿ ಶುಕ್ರವಾರ ಆಕೆ ತಪ್ಪದೆ ಪೂಜೆಯನ್ನು ಆಚರಿಸುತ್ತಿದ್ದರು. ಇದೇ ಸಮಯದಲ್ಲಿ ಮೇಲಾಧಿಕಾರಿಯು ಅವರ ಮೇಲೆ ದೂರು ನೀಡಿದನು. ಕಚೇರಿ ತನಿಖೆ ನಡೆಯಿತು. ಆಗ ಅವರಿಗೆ ನಿಜ ಸಂಗತಿ ಬಯಲಾಗಿ ದೂರಿನ ಮೇಲೆ ಶಿಕ್ಷೆಯ ಬದಲು ಬಡ್ತಿ ದೊರೆತು ಪ್ರಾಮಾಣಿಕ ಸೇವೆಗಾಗಿ ವೇತನದಲ್ಲಿ 100 ರೂಪಾಯಿಗಳ ಹೆಚ್ಚಳ ದೊರೆಯಿತು. ಬಾಕಿ ಹಣ ಲಾಭ. ತುಮಕೂರಿನ ಅಂಚೆ ಇಲಾಖೆಯ ನಾರಾಯಣರಾವ್ ಎಂಬುವರಿಗೆ ಇಲಾಖೆಯಿಂದ ಬರಬೇಕಿದ್ದ ಹಣ ಸಕಾಲಕ್ಕೆ ಬಾರದೆ ತುಂಬ ಆರ್ಥಿಕ ಮುಗ್ಗಟ್ಟು ಎದುರಾಯಿತು. ವಿದ್ಯಾವಂತನಾದ ಮಗನಿಗೆ ನೌಕರಿ ದೊರೆತಿರಲಿಲ್ಲ. ಆಗ ಅವರು ತಮ್ಮ ಪತ್ನಿಯ ಸಲಹೆಯಂತೆ 3 ವಾರ ಶ್ರೀ ವೈಭವ ಲಕ್ಷ್ಮಿಯ ಪೂಜೆಯನ್ನು ಶ್ರದ್ಧೆಯಿಂದ ಆಚರಿಸಿದರು. ಲಕ್ಷ್ಮಿ ಕೃಪೆಯಿಂದ ಅವರಿಗೆ ಬರಬೇಕಿದ್ದ ಬಾಕಿ ಹಣ ದೊರೆತು ಮಗನಿಗೆ ಒಳ್ಳೆಯ ನೌಕರಿ ದೊರೆಯಿತು. ಉದರಶೂಲೆ ನಿವಾರಣೆ. ಮಂಗಳೂರು ನಗರದ ಕುಲಶೇಖರ್ ದಾಮೋದರ ಪೈ ಎಂಬುವರಿಗೆ ವೈದ್ಯರಿಗೂ ಅರ್ಥವಾಗದ ಉದರ ಶೂಲೆ ಬರುತ್ತಿತ್ತು. ಕರುಳಿಗೆ ಸಂಬಂಧಪಟ್ಟ ಕಾಯಿಲೆಯಿಂದ ವೈದ್ಯರಿಂದ ತಪಾಸಣೆ ನಡೆಸಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದರು. ಅವರ ಪತ್ನಿ ತಮ್ಮ ಗೆಳತಿಯ ಸಲಹೆಯಂತೆ ಪತಿಯ ಪರವಾಗಿ ಶ್ರೀ ವೈಭವ ಲಕ್ಷ್ಮಿ ಪೂಜೆಯನ್ನು ಆಚರಿಸಿದರು. ಇದರ ಫಲವಾಗಿ ಹೊಟ್ಟೆ ನೋವು ಇದ್ದಕ್ಕಿದ್ದಂತೆ ಮಾಯವಾಯಿತು. ವಿಳಂಬವಾದ ವಿವಾಹ ನಡೆದು ಹೋಯಿತು. ಧಾರವಾಡದ ರಾಮರಾವ್ ಪಾಟೀಲ್ ಎಂಬುವವರಿಗೆ ತಮ್ಮ ಪದವೀಧರೆಯಾಗಿದ್ದ ತೃಪ್ತಿಯಾಗಿದ್ದ ಮಗಳ ಮದುವೆ ಎಷ್ಟು ಪ್ರಯತ್ನಿಸಿದರೂ ಕೈಗೂಡದೆ ಇರುವುದನ್ನು ಕಂಡು ಆತಂಕದಿಂದ ಕಾಯಿಲೆಗೀಡಾದರು.
ತಮ್ಮ ನೆರೆಮನೆ ಗೃಹಸ್ಥರೊಬ್ಬರ ಸಲಹೆಯಂತೆ ಅವರು ಶ್ರೀ ವೈಭವ ಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ದರಿಂದ 3 ಶುಕ್ರವಾರದ ಒಳಗೆ ಮಗಳ ವಿವಾಹ ನಿಶ್ಚಯವಾಗಿ ಸಮಸ್ಯೆ ಬಗೆಹರಿತು. ಕಳೆದು ಹೋದ ನೌಕರಿ ಮತ್ತೆ ದೊರೆಯಿತು. ಹುಬ್ಬಳ್ಳಿಯ ಜಾಗೀದಾರ್ ಎಂಬುವರಿಗೆ ಅವರು ಕೆಲಸ ಮಾಡುತ್ತಿದ್ದ ಪತ್ರಿಕಾ ಕಚೇರಿಯಿಂದ ವಿನಾಕಾರಣ ಕೆಲಸದಿಂದ ಹೊರಹಾಕಲಾಯಿತು. 3 ತಿಂಗಳ ಬವಣೆಗೆ ಈಡಾದ ಅವರ ಮಿತ್ರರೊಬ್ಬರ ಸಲಹೆಯಂತೆ ವೈಭವ ಲಕ್ಷ್ಮಿ ಪೂಜೆಯನ್ನು ಯಥಾಶಕ್ತಿ ಮಾಡಿದರು. ಇದರ ಫಲವಾಗಿ ಲಕ್ಷ್ಮಿ ಕೃಪೆಯಿಂದ 1 ತಿಂಗಳಲ್ಲಿ ಅವರ ಸಮಸ್ಯೆ ಬಗೆಹರಿದು ಮತ್ತೆ ಕೆಲಸಕ್ಕೆ ಹೋಗುವಂತಾಯಿತು. ಈ ರೀತಿಯಾಗಿ ವೈಭವ ಲಕ್ಷ್ಮಿ ಪೂಜಾ ಮಹಿಮೆಯಿಂದ ಅಸಂಖ್ಯಾತ ಭಕ್ತರು ತಮಗೆ ಏನು ಬೇಕೋ ಅದನ್ನು ಆದಷ್ಟು ಬೇಗ ಪಡೆದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಯಾವ ಸ್ಥಳದಲ್ಲಿ ಅತಿಥಿ ಸೇವೆ ನಡೆಯುವುದೋ, ಸತ್ಯವಾಕ್ಯವಿರುವುದೋ, ಎಲ್ಲಿ ದೇವರ ಪೂಜೆ ಪಿತೃ ಕಾರ್ಯಗಳು ನಡೆಯುತ್ತದೆಯೋ, ಗೋ ಪೂಜೆ ನಡೆಯುತ್ತದೆಯೋ, ದಾನ ಧರ್ಮಗಳು ಯಥಾಶಕ್ತಿ ನಡೆಯುತ್ತದೆಯೋ, ಗಂಡ ಹೆಂಡತಿಯಲ್ಲಿ ಸೌಹಾರ್ದವಿರುವುದೋ ಅಂತಹ ಮನೆಗಳಲ್ಲಿ ನಾನು ಸದಾ ನೆಲೆಸುತ್ತೇನೆ ಎಂದು ಲಕ್ಷ್ಮೀದೇವಿಯೇ ಸ್ವಯಂ ನುಡಿದಿದ್ದಾಳೆ. ಇಂತಹ ವೈಭವ ಲಕ್ಷ್ಮಿ ಪೂಜೆಯನ್ನು ಆಚರಿಸಿ ಹೆಚ್ಚು ಹೆಚ್ಚು ಭಕ್ತರು ಯಥಾಶಕ್ತಿ ಧನಧಾನ್ಯ ಸಂಪತ್ತುಗಳನ್ನು ಪಡೆದು ಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ ನೆಮ್ಮದಿಯನ್ನು ಪಡೆಯಲಿ. ದೇವಿ ದೇವಿ ಧನಂ ದೇಹಿ 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 ಯಶೋ ಮಮ ಕೀರ್ತಂ ದೇಹಿ ಜಯಂ ದೇಹಿ ಮಹಾಲಕ್ಷ್ಮಿ ಹರಿಪ್ರಿಯೆ. ಶ್ರೀ ಲಕ್ಷ್ಮೀನಾರಾಯಣ ಕೃಪಾ ಸಿದ್ಧಿರಸ್ತು.